ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾವು ಇವತ್ತು ಅಮೇರಿಕನ ಎಂತಕ್ಕೆ ದೊಡ್ಡಣ್ಣ ಅಂತ ಕರಿತೀವಿ, ಅವರಿಂದ ನಮಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅವ್ರದ್ದೊಂದು ಮೂವ್ಸಿಂದ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮಗೆ ಮೊದಲನೇದಾಗಿ ಎರಡು ಇಂಪಾರ್ಟೆಂಟ್ ವಿಷಯಗಳನ್ನ ಇದರಲ್ಲಿ ತಿಳಿಸ್ತೀನಿ. ಆಮೇಲಿಂದ ಹೇಗೆ ಇವರು ಮ್ಯಾನಿಪುಲೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. 1971ವರೆಗೂ ಯು ಎಸ್ ಅಲ್ಲಿ ಏನು ಡಾಲರ್ಗಳು ಇತ್ತು ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಈ ಗೋಲ್ಡ್ ಪೆಗ್ ಆಗಿರುತ್ತೆ. ಅದರ ಅರ್ಥ ಏನಪ್ಪ ಅಂತಂದರೆ, ನಾವು $1 ಕೊಡ್ತೀವಿ ಅಂದರೆ ಅದ್ರದ್ದು ಈಕ್ವಲೆಂಟ್ ಗೋಲ್ಡು ನಮಗೆ ರಿಟರ್ನ್ ಆಗ್ತಿತ್ತು. ಬಟ್ ಏನಾಗ್ತು ಅಂತಂದರೆ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವರು ಜಾಸ್ತಿ ಕರೆನ್ಸಿನ ಪ್ರಿಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇದರಿಂದ ಅವ್ರಿಗೆ ಆ ಕರೆಸ್ಪಾಂಡಿಂಗ್ ಗೋಲ್ಡ್ ರಿಸರ್ವು ಕಡಿಮೆ ಆಗ್ತಾ ಹೋಗ್ತು. ಇದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡಿದ್ರು ಅಂದರೆ, ಪ್ರೆಸಿಡೆಂಟ್ ನಿಕ್ಸನ್ ಅವರು 1971 ಈ ಗೋಲ್ಡ್ ಪೆಗ್ಗಿಂಗ್ನ ಸ್ಟಾಪ್ ಮಾಡಿದ್ರು. ಆ್ಯಸ್ ಎ ಕೌಂಟರ್ ಅವ್ರು ಅದಕ್ಕೆ ಏನು ಮಾಡಿದ್ರು ಅಂದರೆ ಸೌದಿ ಅರೇಬಿಯಾಗೆ ಹೋದರು. ಸೌದಿ ಅರೇಬಿಯಾಗೆ ಏನು ಮಾಡಿದ್ರು ಅಂದರೆ ಅವ್ರಿಗೊಂದು ಪ್ರಪೋಸಲ್ ಕೊಟ್ಟರು. ಅವ್ರಿಗೆ ಫುಲ್ ಮಿಲಿಟ್ರಿ ಸಪೋರ್ಟ್ ಕೊಡ್ತೀವಿ ಅಂತ. ಇನ್ ರಿಟರ್ನ್ ಅವ್ರನ್ನು ಒಂದು ಷರತ್ತಿಗೆ ಸೈನ್ ಮಾಡಿಸ್ಕೊಂಡ್ರು. ಏನಪ್ಪ ಅಂತಂದರೆ, ಇದು ಇಲ್ಲಿ ಏನೇ ಏನೇ ಪೆಟ್ರೋಲ್ ಟ್ರೇಡ್ ಆದರೂ ಅದು ಡಾಲರಲ್ಲಿ ಟ್ರೇಡ್ ಆಗಬೇಕು ಅಂತ. ಅದರರ್ಥ ಏನಪ್ಪ ಅಂತಂದರೆ, ಇದನ್ನು ಪೆಟ್ರೋ ಡಾಲರ್ ಅಂತಾರೆ. ಅಂದರೆ ನಾವು ಯಾವುದೇ ಕಂಟ್ರಿ ಪೆಟ್ರೋಲ್ ತೊಗೋಬೇಕು ಅಂತಂದರೂ ಅವರು ಡಾಲರ್ ಮೂಲಕನೇ ತೊಗೋಬೇಕು ಅಂತ ಹೇಳಿದ್ರು. ಸೊ ಹೀಗೆ ಮಾಡ್ತಾ ಮೊದಲನೇ ಡಾಮಿನೆನ್ಸಿ ಅಲ್ಲಿ ಶುರು ಮಾಡಿಕೊಂಡ್ರು. ಸೊ ಈ ಪೆಟ್ರೋಲ್ ಡಾಲರ್ ಕರೆನ್ಸಿ ಸ್ವ್ಯಾಪು ಬಂದು ಒಂದು ಎಲ್ಲ ಥರ ಟ್ರೇಡಿಂಗು ಒಂದು ಮುನ್ಸೂಚನೆ ಕೊಡ್ತು. ಇದಾದ ಮೇಲೆ ಏನಪ್ಪ ಅಂತಂದರೆ, ಇನ್ನೊಂದು ಇಂಪಾರ್ಟೆಂಟು ಸ್ವಿಫ್ಟ್ ಅಂತ. ಸ್ವಿಫ್ಟ್ ಅನ್ನೋದೇನು ಅಂತಂದರೆ ಇಂಟರ್ ಬ್ಯಾಂಕಿಂಗ್ ನೆಟ್ವರ್ಕು. ಸೊ ಫಾರ್ ಎಕ್ಸಾಂಪಲ್, ನಾನು ಇಂಡಿಯಾದಿಂದ ಯು ಎಸ್ಗೆ ದುಡ್ಡು ಕಳಿಸ್ಬೇಕು ಅಂದರೆ ನಾನು INR ಕಳಿಸ್ತೀನಿ. ಅಲ್ಲಿ ಇಂಟರ್ನಲ್ಲಿ ಫಾರಿನ್ ಎಕ್ಸ್ಚೇಂಜಸ್ಗಳಿರುತ್ತೆ. ಅಲ್ಲಿ ಡಾಲರ್ಗೆ ಕರೆಸ್ಪಾಂಡಿಂಗ್ ಕನ್ವರ್ಷನ್ ಆಗುತ್ತೆ, ಅದರಲ್ಲಿ ಟ್ಯಾಕ್ಸ್ಗಳು ತೊಗೊಳ್ತಾರೆ. ಬಟ್ ಇದೆಲ್ಲ ಆಗೋದು ಸ್ವಿಫ್ಟ್ ನೆಟ್ವರ್ಕ್ ಮೂಲಕ. ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರುತ್ತೆ ಸ್ವಿಫ್ಟ್ ಅನ್ನೋದು. ಏಂತಕ್ಕಪ್ಪ ಅನ್ನೋದು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಅಮೇರಿಕಾದವ್ರಿಗೆ ಇದು ರಷ್ಯಾದವ್ರ ಜೊತೆ ರಷ್ಯಾದವ್ರು ಕಂಡ್ರೆ ಆಗಲ್ಲ. ಸೊ ಅವ್ರನ್ನ ಹೇಗೆ ಇದು ಮಾಡ್ತೀವಿ ಅಂದರೆ ಕಂಟ್ರೋಲ್ ಮಾಡ್ತೀವಿ ಅಂತ ಅವ್ರಿಗೆ ಸ್ಯಾಂಕ್ಷನ್ಸ್ಗಳಂತ ಅಂತಾರೆ. ಈ ಸ್ಯಾಂಕ್ಷನ್ಸ್ಗಳಂದರೆ ಏನಪ್ಪ ಅಂದರೆ, ಇವರು ಅಕೌಂಟ್ಗಳನ್ನ ಏನಿರುತ್ತೆ ಅದನ್ನ ಫ್ರೀಸ್ ಮಾಡಿಬಿಡ್ತಾರೆ. ಅಂದರೆ ಯು ಎಸ್ ಅಲ್ಲೇ ಅವ್ರದ್ದು ಡಾಲರ್ ರಿಲೇಟೆಡ್ ಅಕೌಂಟ್ ಇರುತ್ತೆ, ಅವ್ರದ್ದು ಬ್ಯಾಂಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ಫುಲ್ ಫ್ರೀಸ್ ಮಾಡಿಬಿಡ್ತಾರೆ. ಮತ್ತು ಈ ಓವರಾಲ್ ಗ್ಲೋಬಲ್ ಟ್ರಾಫಿಕ್ ಏನು ನಡೆಯುತ್ತೆ, ಈ ಕರೆನ್ಸಿ ಸ್ವ್ಯಾಪು ಅದೆಲ್ಲ ಸ್ವಿಫ್ಟ್ ಮೂಲಕ ನಡೆಯೋದ್ರಿಂದ ಅವ್ರದ್ದು ಕನ್ವರ್ಷನ್ನು ಇದ್ರ ಮೂಲಕ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಎಲ್ಲೂ ಡಾಲರ್ ಮೂಲಕ ಯಾವುದೇ ಕಂಟ್ರಿಗಳು ಇವ್ರದ್ದು ರಷ್ಯಾ ಜೊತೆ ಟ್ರೇಡ್ ಮಾಡಬೇಕು ಅಂದರೆ ಆಗಲ್ಲ. ಸೊ ನೀವು ಯಾವುದೇ ಕಂಟ್ರಿ ನೀವು ಈವನ್ ರಷ್ಯಾದಿಂದ ಪೆಟ್ರೋಲ್ ತೊಗೋಬೇಕು ಅಂತ ಅಂದರೆ ಡಾಲರ್ ಮೂಲಕ ತೊಗೋಬೇಕು ಅಂತ ಅದು ಆಗಲ್ಲ. ಸೊ ಅದೇಂತಕ್ಕಪ್ಪ ಅಂದರೆ ಈ ಥರ ಸ್ವಿಫ್ಟ್ ಇದ್ರ ಮೂಲಕ ಕಂಟ್ರೋಲ್ ಮಾಡ್ತಾರೆ, ಆಯಿತಾ. ಸೊ ಇವ್ರು ಏನಿದವ್ರಿಗೂ ಕಂಟ್ರೋಲ್ ಮಾಡಿದರೆ ಅದೆಲ್ಲ ಡಾಲರ್ ಮೂಲಕ ತುಂಬಾ ಇಂಪಾರ್ಟೆಂಟ್ ವರ್ಕ್ ಫ್ಲೋ ನಡೀತೆ. ಸೊ ಈಗ ಯಾರೇ ಅದ್ರ ವಿರುದ್ಧ ಮಾತಾಡ್ತಾರೆ, ಇನ್ ಕೇಸ್ ಡಾಲರ್ ಬಗ್ಗೆ ವಿರುದ್ಧ ಮಾತಾಡ್ತಾರೆ ಅಂದರೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೈಲೈಟ್ಸ್ ಕೊಡ್ತೀನಿ. ಇಲ್ಲಿ ನೋಡಿ, ಇರಾಕಲ್ಲಿ ಸದ್ದಾಮ್ ಹುಸೇನ್ ಅವ್ರಿಗೆ ಇವ್ರದ್ದು ಯು ಎಸ್ ಬಗ್ಗೆ ಇಷ್ಟ ಆಗಲ್ಲ. ಸೊ ಅವರು ಸ್ವಲ್ಪ ಡಾಲರ್ದು ಪೆಟ್ರೋಲ್ನ ಇರಾಕು, ಇರಾನು, ವೆನಿಜುಲಾ, ಲಿಬಿಯಾ ಇಲ್ಲೆಲ್ಲ ಪೆಟ್ರೋಲ್ ಜಾಸ್ತಿ ಇದೆ. ಸೊ ಇವ್ರು ಏನು ಮಾಡಿದ್ರು ಅಂದರೆ, ಸದ್ದಾಮ್ ಹುಸೇನು ನಾವು ಯೂರೋದಲ್ಲಿ ಟ್ರೇಡ್ ಮಾಡೋಣ ಅಂತ ಒಂದು ಮಾತುಕತೆನ ಶುರು ಮಾಡಿದರು. ಇದೇ ಟೈಮಲ್ಲಿ ಅಮೆರಿಕದವರು ಅಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿಗಳಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಬಾಂಬಿಂಗ್ ಹಾಕಿ ಸದ್ದಾಮ್ ಹುಸೇನ್ ಇದು ಮಾಡಿ ಆ ಕಂಟ್ರಿನ ಕಂಟ್ರೋಲಲ್ಲಿ ತಗೊಂಡ್ರು. ಇದೇ ಥರ ನಿಮಗೆ ಈಗ ರೀಸೆಂಟಾಗಿ ನೋಡ್ಬೋದು ವೆನಿಜುಲಾದಲ್ಲೂ ಏನಾಗ್ತಾ ಇದೆ ಅಂತ. ವೆನಿಜುಲಾದಲ್ಲಿ ಬಿಗ್ಗೆಸ್ಟ್ ಆಯಿಲ್ ರಿಸರ್ವ್ ಇದೆ. ಸೊ ನೀವು ಈಗ ನಡೀತಾ ಇರೋದು ಅವರು ಇದೇ ಹೇಳ್ತಾರೆ ಡ್ರಗ್ ರಿಲೇಟೆಡ್ ಅಂತ. ಬಟ್ ಬಿಹೈಂಡ್ ದ ಸೀನ್ಸ್ ಏನು ನಡೀತಿದೆ ಅಂತ ಆನ್ ಎನ್ ಹೈಯರ್ ಲೆವೆಲ್ ನೀವೇ ಯೋಚನೆ ಮಾಡ್ಬೋದು. ಇರಾನಲ್ಲೂ ಹೀಗೆ ಆಯಿತು, ಲಿಬಿಯಾದಲ್ಲೂ ಹೀಗೆ ಆಯಿತು. ಇದರಲ್ಲೆಲ್ಲ ಇವ್ರು ಏನು ಮಾಡಿದ್ರು ಅಂದರೆ, ಈ ಯುವಾನ್ ಮೂಲಕ ಟ್ರೇಡ್ ಮಾಡೋಣ ಅಥವಾ ಬೇರೆ ಕರೆನ್ಸಿ ಮೂಲಕ ಟ್ರೇಡ್ ಮಾಡೋಣ ಅಂತಂದಾಗ ಯಾವಾಗ ಡಾಲರ್ಗೆ ಇಂಪ್ಯಾಕ್ಟ್ ಬರುತ್ತೆ ಅನ್ನೋದು ಅವ್ರಿಗೆ ಅರಿವಾಯ್ತೋ ಆಗಲೆಲ್ಲ ಏನೋ ಒಂದು ರೀಸನ್ಸ್ ಇರುತ್ತೆ, ಆ ಕಂಟ್ರಿನಲ್ಲಿ ಏನೋ ತಪ್ಪು ಹುಡುಕ್ಬಿಟ್ಟು ಇದನ್ನು ಆಕ್ಯುಪೈ ಮಾಡ್ಕೊಳಕ್ಕೆ ನೋಡ್ತಾರೆ. ಸೊ ಓವರಾಲ್ ಗ್ಲೋಬಲಲ್ಲಿ ಏನು ಡಾಮಿನೆನ್ಸಿ ಇದೆ, ಆ ಡಾಲರ್ದು ಡಾಮಿನೆನ್ಸಿನ ಹೋಗದೆ ಹೋದಂಗೆ ಮೊದಲನೇದಾಗಿ ನೋಡ್ಕೊಳ್ತಾರೆ. ಇದು ಮೇಯ್ನಾಗಿ ಇದು ಅಮೆರಿಕದವರು ಈ ಥರ ಮಾಸ್ಟರ್ ಪ್ಲ್ಯಾನ್ ಮಾಡಿ ಎಲ್ಲ ಕಡೆನೂ ಟಾರ್ಗೆಟ್ ಮಾಡ್ತಾರೆ. ಸೊ ನಿಮಗೆಲ್ಲೇ ಟ್ರಾನ್ಸಾಕ್ಷನ್ ಮಾಡಬೇಕು ಅನ್ನೋ ಸ್ವಿಫ್ಟ್ ಮೂಲಕ ಮಾಡಬೇಕು, ಸೊ ಅಲ್ಲಿ ಬ್ಲಾಕ್ ಮಾಡ್ಕೊಳ್ತಾರೆ. US ಡಾಲರ್ ಮೂಲಕ ಎಲ್ಲ ಕಡೆ ಟ್ರೇಡ್ ಆಗುತ್ತೆ. ಈವನ್ ಅದು ಬಿಟ್ಟು ಬೇರೆ ಏನೇ ಟ್ರೇಡ್ ಆಗಬೇಕು ಅಂದರೆ ಈಗ ಡಾಲರ್ ಮೂಲಕನೇ ಟ್ರೇಡ್ ಆಗುತ್ತೆ. ಯಾಕಂದರೆ ಇನ್ ದ ಎಂಡ್ ಪೆಟ್ರೋಲೇ ಜಾಸ್ತಿ ಸೇಲ್ ಆಗೋದು. ಸೊ ಇದು ಹೇಳ್ತಾ, ಇದು ಆನ್ ಎನ್ ಹೈಯರ್ ಲೆವೆಲ್ ಹೌ ಅಮೆರಿಕಾ ಕಂಟ್ರೋಲ್ಸು. ಈಗ ಇಂಡಿಯಾದು ನೋಡೋಣ. ಇಂಡಿಯಾದು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಗ್ಗೆ ಮಾಡೋಣ. ಯಾಕೆಂದರೆ ಇಂಡಿಯಾದಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಇದ್ರ ಬಗ್ಗೆ ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಇಂಡಿಯಾದವರು ಯೂಶಲಿ ಎಕ್ಸ್ಪೋರ್ಟು ತುಂಬ ಕಡಿಮೆ,
ಇಂಪೋರ್ಟ್ಗಳು ತುಂಬಾ ಜಾಸ್ತಿ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಡಾಲರ್ ರೀತಿ ದುಡ್ಡು ಬರೋದು ತುಂಬ ಕಡಿಮೆ. ನಾವು ಇನ್ ರಿಟರ್ನ್ ವಾಪಸ್ಸು ಡಾಲರಲ್ಲಿ ಕೊಡಬೇಕಾಗುತ್ತೆ. ಸೊ ಇದನ್ನ ಟ್ರೇಡ್ ಡೆಫಿಸಿಟ್ ಅಂತ ಅಂತಾರೆ. ನಮಗೆ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಸರ್ಪ್ಲಸ್ ಅಂತ ಅಂದರೆ ನಮಗೆ ಎಕ್ಸ್ಪೋರ್ಟ್ ಜಾಸ್ತಿ ಮಾಡಿ ಇಂಪೋರ್ಟ್ ಕಡಿಮೆ ಮಾಡಿದಾಗ ಸೊ ನಮಗೆ ನಮ್ಮ ಹತ್ರ ಡಾಲರಲ್ಲಿ ಜಾಸ್ತಿ ದುಡ್ಡು ಉಳ್ಕೊಳ್ಳುತ್ತೆ. ಸೊ ಅದನ್ನು ಸರ್ಪ್ಲಸ್ ಅಂತಾರೆ. ನೀವು ಇಲ್ಲೊಂದು ಚಾರ್ಟ್ ನೋಡ್ಬೋದು. ತುಂಬ ವರ್ಷಗಳಿಂದ ನಮ್ಮದು ಟ್ರೇಡ್ ಡೆಫಿಸಿಟ್ ತುಂಬಾ ಜಾಸ್ತಿ ಇದೆ. ಇಲ್ಲಿ ನಂಬರ್ ನೋಡ್ಬೋದು ಈಗ ಕರೆಂಟದು. ಸೊ ಇದೇನಪ್ಪ ಆಗುತ್ತೆ ಅಂತ ಅಂದರೆ ನಮಗೆ ಇಂಡಿಯಾದಲ್ಲಿ ನಮಗೆ ಏನು ಕರೆನ್ಸಿ ಇದೆ, ಯಾವಾಗ ಈ ಥರ ಇದು ಡೆಫಿಸಿಟ್ಸ್ಗಳು ಜಾಸ್ತಿ ಆಗುತ್ತೆ, ನಮ್ಮದು ಕರೆನ್ಸಿ ವ್ಯಾಲ್ಯೂನು ಜಾಸ್ತಿ ಡೌನ್ ಆಗುತ್ತೆ. ಮತ್ತು ಇಟ್ ಈಸ್ ನಾಟ್ ಎ ಗುಡ್ ಸೈನ್, ಆಯಿತಾ. ಯಾವಾಗಲೂ ಆದಷ್ಟು ನ್ಯೂಟ್ರಲಲ್ಲಿರೋದು ಬೆಟರು, ಬಟ್ ನಮ್ದು ಯಾವತ್ತೂ ಆ ಪೊಸಿಷನ್ಗೆ ರೀಚ್ ಆಗಿಲ್ಲ. ಓಕೆ, ಇದನ್ನು ಹೇಳ್ತಾ ಈಗ ಕರೆಂಟ್ ಪರಿಸ್ಥಿತಿ ಏನಿದೆ ಇಂಡಿಯಾದು, ಯಾಕೆ ಇಂಡಿಯಾದವರು ಯು ಎಸ್ ಅವರು ನಮ್ಮನ್ನ ಆಟ ಆಡಿಸ್ತಾರೆ ಅಂತಂದರೆ, ನಾವು ಏನು ಎಕ್ಸ್ಪೋರ್ಟ್ ಮಾಡ್ತೀವಿ ನಮ್ಮದು ಸರ್ಪ್ಲಸ್ ಇರೋದು ಕೆಲವೇ ಕಂಟ್ರಿಗಳಲ್ಲಿ, ಅದು ಫಸ್ಟು ಪ್ಲೇಸ್ ಬರೋದು ಸರ್ಪ್ಲಸ್ ಇರೋದು ಯು ಎಸ್ ಅವ್ರ ಜೊತೆನೆ. ಅದರ ಅರ್ಥ ಏನಪ್ಪ ಅಂದರೆ ನಾವು ಯು ಎಸ್ ಅವ್ರಿಗೆ $49 ಬಿಲಿಯನ್ ಎಕ್ಸ್ಟ್ರಾ ಸರ್ಪ್ಲಸ್ಸಲ್ಲಿ ಅಂದರೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ. ಸೊ ಇದ್ರ ಅರ್ಥ ಏನು ಅಂತಂದರೆ ನಮಗೆ ಎಕ್ಸ್ಟ್ರಾ ಡಾಲರ್ ಬರೋದು ಯು ಎಸ್ ಇಂದನೇ. ಇಷ್ಟು ಹೇಳ್ತಾ ನಿಮ್ಗೊಂದು ಹೈ ಲೆವೆಲ್ ಪಿಕ್ಚರ್ ಗೊತ್ತಾಗಿರಬೇಕು. ನಮ್ಮದು ಎಕ್ಸ್ಪೋರ್ಟ್ ಜಾಸ್ತಿ ಇದು ಬರ್ತಾ ಇರೋದು ಇಲ್ಲಿಂದ, ಬಟ್ ಇಂಪೋರ್ಟ್ ನಾವು ಚೈನಾದಿಂದ ಜಾಸ್ತಿ ಮಾಡ್ಕೊಳ್ತೀವಿ, ಬೇರೆ ಕಂಟ್ರಿಗಳಿಂದ ಜಾಸ್ತಿ ಮಾಡ್ತೀವಿ. ಸೊ ಅಲ್ಲೆಲ್ಲ ಡಾಲರ್ ರೀತಿ ಕೊಡಬೇಕಾಗತ್ತೆ. ಸೊ ಆ ಡಾಲರ್ ಕೊಡಬೇಕು ಅಂತ ಅಂದರೆ ನಮ್ಗೆ ಕರೆಸ್ಪಾಂಡಿಂಗ್ ದುಡ್ಡು ಬರೋದು ಇಲ್ಲಿಂದನೇ. ಇನ್ನೊಂದು ಇಲ್ಲ ಅಂತಂದರೆ ನಮ್ದು ಐ ಎನ್ ಆರ್ದು ವ್ಯಾಲ್ಯೂ ವೀಕ್ ಆಗ್ತಾ ಹೋಗುತ್ತೆ. ಸೊ ಇದು ಹೇಳ್ತಾ ಇಲ್ಲಿ ಈಗ ನೋಡಿ, ಈಗ ಹೇಗೆ ಕಂಟ್ರೋಲ್ ಮಾಡ್ತಾರೆ ನಮ್ಮನ್ನ ಅನ್ನೋದ್ರ ಬಗ್ಗೆ ಮಾತಾಡೋಣ. ಈಗ ಮೊದಲನೇದಾಗಿ ಇಂಡಿಯಾದವರು ರಷ್ಯಾ ಜೊತೆ ಆಯಿಲ್ ತಗೊಳ್ಳೋದನ್ನ ಅವರು ದೊಡ್ಡ ಇಶ್ಯೂ ಮಾಡಿದ್ದಾರೆ. ಈ ಇಶ್ಯೂ ಮಾಡಲಾಗಿ ಏನಾಗ್ತಾಯಿದೆ, 50% ಟ್ಯಾರಿಫ್ ಅಂತ ಹೇಳಿದ್ದಾರೆ. 50% ಟ್ಯಾರಿಫ್ ಆಗ್ತಿದ್ದಂಗೆ ನಮ್ಮದು ಎಕ್ಸ್ಪೋರ್ಟು ಸ್ವಲ್ಪ ಅಂದರೆ ಎಲ್ಲದ್ರ ಮೇಲೆಲ್ಲ, ಸರ್ವಿಸ್ ಸೆಕ್ಟರ್ ಮೇಲೆ ಆಗಿಲ್ಲ, ಬಟ್ ನಮ್ದು ಏನು ಪ್ರೊಡ್ಯೂಸ್ ಇದೆ ಅದರ ಮೇಲೆಲ್ಲ ಮಾಡಿದ್ದಾರೆ. ಸೊ 50% ಎಕ್ಸ್ಪೋರ್ಟ್ 50% ಟ್ಯಾರಿಫ್ ಹಾಕಿರೋದ್ರಿಂದ ನಮ್ಮದು ಈ ಡೆಫಿಸಿಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಇದು ಅಗೈನ್ ಇಟ್ ವಿಲ್ ಇಂಪ್ಯಾಕ್ಟ್ ಓವರ್ ಎಕಾನಮಿ, ಆಯಿತಾ, ಮೊದಲನೇದಾಗಿ. ಎರಡನೇದಾಗಿ ಇದು ಯಾವಾಗ ಹಿಂಗೆ ಇಂಪ್ಯಾಕ್ಟ್ ಆಗುತ್ತೆ, ನಮಗೆ ಡಾಲರ್ ವ್ಯಾಲ್ಯೂನು ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ನಿಮ್ಗೊಂದು ಬೇಸೆಟ್ ಮಾಡಿದೆ. ಮತ್ತು ಇನ್ನೊಂದು ಹೇಳ್ತೀನಿ, ಟ್ರಂಪ್ ಯಾವ ಥರ ವ್ಯಕ್ತಿ ಅಂತಂದರೆ ಈಗ ಕರೆಂಟ್ಲಿ ಈಗೇನಾಗ್ತಾ ಇದೆ ಅಂತಂದರೆ ಯು ಎಸ್ ಅಲ್ಲೇ ಒಂದು ಕೆಲವು ಗ್ರೂಪ್ ಆಫ್ ಪೀಪಲ್ಗೆ ಇದು ಇಷ್ಟ ಆಗಿಲ್ಲ, ಇವರು ಟ್ಯಾರಿಫ್ ಇದು ಮಾಡಿರೋದು. ಯಾಕೆಂದರೆ ವಿತೌಟ್ ಎನಿ ರೀಸನ್ ಅವರು ಈ ಥರ ಟ್ಯಾರಿಫ್ನ ಹೈಕ್ ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸೊ ಟ್ರಂಪು ಯಾವ ಥರ ವ್ಯಕ್ತಿ ಅಂದರೆ ಇದು ಸುಪ್ರೀಂ ಕೋರ್ಟಲ್ಲಿ ಇವ್ರ ವಿರುದ್ಧ ಬರ್ಬೋದು ಅಂತ ಅಂದ್ಬಿಟ್ಟು ಇನ್ನೇನು ಮಾಡಿದರೆ, ಈಗ 500% ಟ್ಯಾರಿಫ್ ಬಿಲ್ನ ತೆಗೆದುಬಿಟ್ಟು ಸಂಸತ್ತಿನಲ್ಲಿ ಹಾಕಿದ್ದಾರೆ. ಸೊ ಅದು ಅಪ್ರೂವಲ್ ಸಿಕ್ಬಿಟ್ರೆ ಮತ್ತೆ 500% ಟ್ಯಾರಿಫ್ ಬಗ್ಗೆನೂ ಹಾಕ್ಬೋದು, ಅದು ಹೇಳೋಕ್ಕಾಗಲ್ಲ. ಓಕೆ, ಸೊ ಈ ಸುಪ್ರೀಂ ಕೋರ್ಟಲ್ಲಿ ಈ ಬುಧವಾರ ಅದು ಇದು ರಿಸಲ್ಟ್ ಒಪಿನಿಯನ್ ಬರ್ಬೋದು. ಬಟ್ ಈವನ್ ನಮ್ಮ ಫೇವರಾಗಿ ಬಂದ್ರೂ ಟ್ರಂಪ್ ಇನ್ನೊಂದೇನೋ ಒಂದು ಇಟ್ಬಿಟ್ಟು ನಮಗೆ ಹಿಂಸೆ ಕೊಡೋದಂತೂ ಪಕ್ಕ. ಸೊ ಆನ್ ಎನ್ ಹೈಯರ್ ಲೆವೆಲ್ಲು ನಮ್ಮನ್ನ ಈ ಥರ ಕಾಟ ಕೊಡ್ತಾರೆ. ಬಟ್ ಈಗ ನಿಮ್ಗೆ ಈಗ ಹೇಳ್ತಾ ನಮ್ಮದು ಮಾರ್ಕೆಟ್ ಎಂತಕ್ಕೆ ಬೀಳ್ತಾ ಇದೆ ಈಗ ನೋಡ್ಬೋದು. ಈಗ ತುಂಬಾ ಬೀಳ್ತಾ ಇದೆ ಮತ್ತು ಇನ್ಸ್ಟೇಬಲ್ ಇದೆ. ಎಂತಕ್ಕಪ್ಪ ಅಂತಂದರೆ ನಮ್ಮದು ಜಾಸ್ತಿ ಇದು ಬರೋದು, ಇನ್ಫ್ಲೋ ಬರೋದು FIIs ಇದು ಒಂದು ಇಶ್ಯೂ ಇದೆ. FIIs ತುಂಬಾ ಔಟ್ಫ್ಲೋ ಆಗ್ತಾಯಿದೆ. ಅದು ಮೇಯ್ನ್ ರೀಸನ್ ಬಂದು ನಿಮಗೆ ಒಂದು ಸಿಂಪಲ್ ಮ್ಯಾಥ್ಸಲ್ಲಿ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ಲು ಒಂದು ಶೇರ್ ತೊಗೋಬೇಕು, ನಾನೊಬ್ಬ FII, ನಾನು ಡಾಲರ್ ಮೂಲಕ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತೇನೆ. ಒಂದು ಶೇರ್ ತೊಗೋತೀನಿ, ಅದ್ರ ವ್ಯಾಲ್ಯೂ ಬಂದು $80 ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ. ನಾನೊಂದು 8-9 ತಿಂಗಳ ಹಿಂದೆ ತೊಗೊಂಡಿದ್ದೆ. ಆ ಶೇರ್ ವ್ಯಾಲ್ಯೂನು ಈಗ 89 ಆಗಿದೆ. ನಾನು ಸೆಲ್ ಮಾಡ್ತೀನಿ. ಸೆಲ್ ಮಾಡಿದಾಗ ನನಗೆ ಆನ್ ಎನ್ ಹೈಯರ್ ಲೆವೆಲ್ ನನಗೆ ಏನು ಅನಿಸುತ್ತೆ, $9 ಪ್ರಾಫಿಟ್ ಇದೆ ಅಂತ ಅನಿಸುತ್ತೆ ಅಲ್ವಾ, 89. ಬಟ್ ನಾನು ತಗೋಬೇಕಾದ್ರೆ ನನ್ನದು ಡಾಲರ್ ಪ್ರೈಸು $80 ಇದೆ. ನಾನು ಸೆಲ್ ಮಾಡಬೇಕಾದ್ರೆ ನನ್ನ ಡಾಲರ್ ಪ್ರೈಸು 90 ಇದೆ. ಸೊ ನಾನು ಅದನ್ನ ವಾಪಸ್ಸು ಡಾಲರಾಗಿ ಕನ್ವರ್ಟ್ ಮಾಡ್ತೀನಿ ಅಂತಲೂ ನನಗೆ ಆಲ್ರೆಡಿ $1 ಮೈನಸ್ ಇದೆ. ಆನ್ ಟಾಪ್ ಆಫ್ ದಟ್ ನನಗೆ ಇದು STT ಅಂದರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ಸು, STCG, LTCG ಅಂದರೆ ಈ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸು, ಮತ್ತು ಈಗ ನಾನು INR ಟು ಡಾಲರ್ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ಸು, ಇಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ನನಗೇನು ಉಪಯೋಗ? ನಾನು ಇಷ್ಟು ದಿನ ಮಾರ್ಕೆಟಲ್ಲಿ ಇದೇನು ಪ್ರಯೋಜನ? ಯಾಕೆ ಅಂತಂದರೆ ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡು ನಂಗೆ ಪ್ರಾಫಿಟ್ ಅಂತೂ ಬರ್ತಾಯಿಲ್ಲ. ಈವನ್ 1-2% ಬಂದರೂ ನಂಗೆ ಅದರಿಂದ ಉಪಯೋಗ ಏನಾಗ್ತಾಯಿದೆ? ನನಗೇನು ಉಪಯೋಗ ಆಗ್ತಾಯಿಲ್ವಾ? ಇದರಿಂದ FIIsಗಳು ತುಂಬಾ ದೂರ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಮಾರ್ಕೆಟಲ್ಲಿ ನಮ್ಮದು ತುಂಬಾ ಫ್ಲಕ್ಚುಯೇಷನ್ಸ್ ಆಗ್ತಾಯಿದೆ. ತುಂಬಾ ಅಂದರೆ ಅಂತ ಏರ್ತಾ ಇಲ್ಲ. ನಿಮ್ಗೆ ಇದರಿಂದಾಗಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಮಾರ್ಕೆಟ್ ಅಂದರೆ ಇನ್ವೆಸ್ಟ್ ಮಾಡಿರೋ ದುಡ್ಡು ಏರ್ತಾ ಇಲ್ಲ, ವರ್ಕೌಟ್ ಆಗ್ತಾಯಿಲ್ಲ ಅಂತ.
ಏನಪ್ಪ ಇದರಿಂದ ಹಿಂಗಾಗ್ತಿದ್ರೆ ನಾವು ಹೊರಗಡೆಯಿಂದ ಮಾರ್ಕೆಟಿಂದ ಕಂಪ್ಲೀಟಾಗಿ ಎಕ್ಸಿಟ್ ಆಗಿಬಿಡೋಣ ಅಂತಲೂ ಅನಿಸ್ತಿರ್ಬೋದು. ಬಟ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಥರ ಸೈಕಲ್ಗಳಿಗೆ ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ಗಳು ಮಾರ್ಕೆಟಲ್ಲಿ ಕಾಮನ್ನು. ಈ ಥರ ಯಾವಾಗಲಾರು ಒಂದಲ್ಲ ಒಂದು ಇಶ್ಯೂಸ್ಗಳು ಬರ್ತಾ ಇರುತ್ತೆ. ನಿಮ್ಮದು ಸ್ಟಾಕ್ಸ್ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದರೆ ಮಾರ್ಕೆಟಲ್ಲಿರಿ, ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಹತ್ರ ದುಡ್ಡಿದೆಯಾ, ಸ್ವಲ್ಪ ಅಂದರೆ ಈಗ ಒಂದು ತಿಂಗಳು ಒಂದು ಲಕ್ಷ ಇದೆ ಅಂದರೆ ಒಂದು 10 ಪಾರ್ಟಾಗಿ ಡಿವೈಡ್ ಮಾಡಿ 10,000 ಹಂಗೆ 15 ದಿನಕ್ಕೊಂದ್ಸಲಿನೋ ಇನ್ವೆಸ್ಟ್ ಮಾಡಿ. ದುಡ್ಡಿಲ್ವಾ ಪರವಾಗಿಲ್ಲ, ಏನು ತಲೆ ಕೆಡಿಸ್ಕೋಬೇಡಿ, ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಪೋರ್ಟ್ಫೋಲಿಯೋ ಕಡೆನೂ ನೋಡೋಕ್ಕೆ ಹೋಗಬೇಡಿ. ಸೊ ದಟ್ ಅದು ನಿಮ್ಮದು ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೋಬೋದು. ಸೊ ಇದು ಮಾಡೋದ್ರಿಂದ ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದರೆ, ನೀವು ಒಂದಷ್ಟು ದಿನ ಟೈಮ್ ಕೊಡಿ, ಇದು ಸರಿ ಹೋಗುತ್ತೆ. ಸೊ ಇದನ್ನು ಹೇಳ್ತಾ ನಾನು ಹೇಗೆ ಯು ಎಸ್ ಅವರು ಕಂಟ್ರೋಲ್ ಮಾಡ್ತಾರೆ ಇಡೀ ವರ್ಲ್ಡ್ನ, ಜೊತೆಗೆ ಇಂಡಿಯಾನ ಹೇಗೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಇದೇ ಥರ ಚೈನಾದಲ್ಲಿ ಯಾಕೆ ನಡೀತಾ ಇಲ್ಲ, ಯು ಎಸ್ ಅವರು ಈ ಥರ $1 ನಡೀತಾ ಇದ್ರು, ಚೈನಾದಲ್ಲಿ ಯಾಕೆ ನಡೀತಾ ಇಲ್ಲ ಅನ್ನೋದ್ರ ಬಗ್ಗೆ ಮುಂದೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಫೀಡ್ಬ್ಯಾಕ್ಸ್ ಇದ್ದರೆ ಕಮೆಂಟ್ ಮಾಡಿ.